ಒಮ್ಮೆ ಮಹಾದೇವ ಶಿವ ಮತ್ತು ಪಾರ್ವತಿ ದೇವಿ ಹಿಮಾಲಯದ ಲಾಸ ಪರ್ವತದಲ್ಲಿ ತಮ್ಮ ಇಬ್ಬರು ಮಕ್ಕಳಾದ ಗಣೇಶ ಮತ್ತು ಕಾರ್ತಿಕೇಯರೊಂದಿಗೆ ವಾಸಿಸುತ್ತಿದ್ದರು. ಇಬ್ಬರೂ ಶಕ್ತಿಶಾಲಿ ಮತ್ತು ಬುದ್ಧಿವಂತರಾಗಿದ್ದರು. ಒಂದು ದಿನ ಮಹರ್ಷಿ ನಾರದರು ಅವರನ್ನು ಭೇಟಿ ಮಾಡಲು ಬಂದರು. ಅವರು ತಮ್ಮೊಂದಿಗೆ ಒಂದು ದಿವ್ಯ ಮಾವಿನ ಹಣ್ಣನ್ನು ತಂದರು ಮತ್ತು ಅದನ್ನು ಶಿವನಿಗೆ ಸಮರ್ಪಿಸಿದರು. ನಾರದರು ಈ ಮಾವು ವಿಶೇಷವಾಗಿದೆ ಮತ್ತು ಇದನ್ನು ಅತಿ ಯೋಗ್ಯನಾದ ವ್ಯಕ್ತಿಗೆ ಮಾತ್ರ ನೀಡಬೇಕು ಎಂದು ವಿವರಿಸಿದರು. ಮಹಾದೇವ ಶಿವ ತಮ್ಮ ಮಕ್ಕಳಿಬ್ಬರಿಗೂ ಸಮಾನವಾಗಿ ವರ್ತಿಸಬೇಕೆಂಬ ಉದ್ದೇಶದಿಂದ ಯಾರಿಗೆ ಹಣ್ಣನ್ನು ಕೊಡಬೇಕೆಂಬ ಗೊಂದಲದಲ್ಲಿ ಇದ್ದರು. ಈ ಸಮಸ್ಯೆಯನ್ನು ಪರಿಹರಿಸಲು ಶಿವನು ಒಂದು ಮಾರ್ಗವನ್ನು ಆಲೋಚಿಸಿದರು. ಗಣೇಶ ಮತ್ತು ಕಾರ್ತಿಕೇಯರಿಗೆ ಯಾರು ಮೊದಲಿಗೆ 3 ಸುತ್ತು ಲೋಕವನ್ನು ಸುತ್ತುತ್ತಾರೋ ಅವರು ಈ ಹಣ್ಣನ್ನು ಗೆಲುವು ಪಡೆಯುತ್ತಾರೆ ಎಂದು ಹೇಳಿದರು. ಕಾರ್ತಿಕೇಯ ವೇಗವಾಗಿದ್ದಾನೆ. ತಕ್ಷಣ ತನ್ನ ಮಯೂರವನ್ನು ಆರೋಹಿಸಿ ಜಗತ್ತನ್ನು ಸುತ್ತಲು ಪ್ರಾರಂಭಿಸಿದನು. ಗಣೇಶನಿಗೆ ತನ್ನ ಸಹೋದರನಿಗಿಂತ ಶರೀರದಲ್ಲಿ ವೇಗವಾಗಿರಲು ಆಗುತ್ತಿರಲಿಲ್ಲ. ಆದ್ದರಿಂದ ಅವನು ತ್ವರಿತವಾಗಿ ಚಿಂತನೆಯನ್ನು ಮಾಡಿದ್ದು ಬುದ್ಧಿವಂತಿಕೆಯ ಪರಿಹಾರ ಕಂಡುಕೊಂಡನು. ಲೋಕವನ್ನು ಸುತ್ತುವುದರ ಬದಲಿಗೆ ಗಣೇಶನು ತನ್ನ ತಂದೆ ತಾಯಿಯಾದ ಶಿವ ಮತ್ತು ಪಾರ್ವತಿಯನ್ನು 3 ಸುತ್ತುಗಳವರೆಗೆ ಸುತ್ತಿದನು. ಯಾಕೆ ಎಂದು ಕೇಳಿದಾಗ ಗಣೇಶನು ಉತ್ತರಿಸಿದನು, ನನ್ನ ತಾಯಿ ತಂದೆ ನನ್ನ ವಿಶ್ವವೇ. ಅವರನ್ನು ಸುತ್ತುವುದರಿಂದ ನಾನು ಜಗತ್ತನ್ನು ಸುತ್ತಿದಂತೆ. ಶಿವ ಮತ್ತು ಪಾರ್ವತಿ ಅವರು ಗಣೇಶನ ಬುದ್ಧಿವಂತಿಕೆ ಮತ್ತು ಕೃತಜ್ಞತೆಯಿಂದ ತುಂಬಾ ಸಂತೋಷಪಟ್ಟರು. ಅವರು ಅವನನ್ನು ಗೆದ್ದವನಾಗಿ ಘೋಷಿಸಿದರು ಮತ್ತು ದಿವ್ಯ ಮಾವು ಹಣ್ಣನ್ನು ನೀಡಿದರು. ಕಾರ್ತಿಕೇಯನು ತನ್ನ ಪ್ರಯಾಣವನ್ನು ಮುಗಿಸಿ ಹಿಂತಿರುಗಿದಾಗ ಗಣೇಶನು ಮಾವಿನ ಹಣ್ಣನ್ನು ಪಡೆದಿರುವುದನ್ನು ಕಂಡು ಆಶ್ಚರ್ಯಪಟ್ಟನು. ನಡೆದಿದ್ದನ್ನು ತಿಳಿದ ನಂತರ ಅವನು ತನ್ನ ಸಹೋದರನ ಬುದ್ಧಿಯನ್ನು ಮೆಚ್ಚಿಕೊಂಡು ನಿರ್ಣಯವನ್ನು ಶಾಂತಿಯಿಂದ ಒಪ್ಪಿಕೊಂಡನು. ಕಥೆಯ ನೈತಿಕತೆ. ಈ ಕಥೆ ನಮಗೆ ಬುದ್ಧಿವಂತಿಕೆಯು ಶಕ್ತಿಯ ಮೆಲುಕು ತಿನ್ನುತ್ತದೆ ಎಂಬುದನ್ನು ಕಲಿಸುತ್ತದೆ. ಗಣೇಶನ ಬುದ್ಧಿವಂತಿಕೆ ಮತ್ತು ನಿಜವಾದ ತತ್ವದ ಅರ್ಥಗ್ರಹಣವು ಅವನಿಗೆ ವಿಜಯವನ್ನು ತಂದಿತು. ಜೊತೆಗೆ ತಂದೆ ತಾಯಿಗಳನ್ನು ಗೌರವಿಸುವುದು, ಅವರನ್ನು ನಮ್ಮ ಜೀವನದ ಮಾರ್ಗದರ್ಶಕರಾಗಿ ಪರಿಗಣಿಸುವ ಮಹತ್ವವನ್ನು ಈ ಕಥೆ ದೃಢಪಡಿಸುತ್ತದೆ.